ಮೈಸೂರಿನವರು ತುಂಬಾ ಪ್ರಖ್ಯಾತರು ಬಂದ್ಬಿಟ್ಟು ಮೇಷ್ಟ್ರನ್ನ ಕಾರಂತ್ರ ನೀವು ಇವತ್ತು ತಿಥಿ ಇದೆ ಬರಬೇಕು ಅಂತಂದ್ರು. ಇಲ್ಲ ನಾನು ತಿಥಿಗೆ ಮದ್ವೆಗೆ ನಾನು ಬರಲ್ಲ ಅಂತಂದ್ರು. ಇಲ್ಲ ಇದು ನಾಯಿ ತಿಥಿ ನೀವು ಬರ್ಲೇಬೇಕು ಅಂತ. ನಾಯಿದು ತಿಥಿ ಅದು ಹಾಕ್ಬಿಟ್ಟಿದ್ರು ಪೇಪರ್ ಅಲ್ಲಿ. ಇದು ರಾಮು ಅಂತ ನಾಯಿ ತೀರೋಗಿದೆ ಅದ್ರ ತಿಥಿ ಮಾಡ್ತಾ ಇದ್ವಿ, ದಯವಿಟ್ಟು ಅವ್ರು ಇರೋರೆಲ್ಲ ಬನ್ನಿ ಅಂತ. ಚೆನ್ನಾಗಿ ತುಂಬಾ ಚೆನ್ನಾಗಿ ನಾನು ಬರ್ತೀನಿ. ನಾನು ನಾಯಿ ತಿಥಿಯಲ್ಲ ನಾನು ಬರ್ತೀನಿ, ಮನ್ಸಿದ್ದಾದ್ರೆ ಬರ್ತೀನಿ, ನಾಯಿದಲ್ಲ ನಾನು ಬರ್ತೀನಿ. ನಾನು ಬಹಳ ಹಿಂಗ ಹೋಗ್ತಾ ಹೋಗ್ತಾ ತಿರ್ಕೊಂಡು ಹೋಗ್ಬಿಟ್ರಿ, ಚೆನ್ನಾಗಿದೆ ನಾನು ಬರ್ತೀನಿ. ಅದು 2 ದಿವಸ ಇತ್ತದು. ಆ ಬಸವರಾಜನವನೊಬ್ಬ ಜೊತೆಗೆ ಅವಳ ಜೊತೆಗೆ ಮೇಷ್ ಜೊತೆಗೆ ಅವ್ನಿಗೆ ಹೇಳ್ಬಿಟ್ರಲ್ಲ ಬಸವರಾಜ್ ಅದು ನಾಯಿ ತಿಥಿ ನಂಗೆ ಜ್ಞಾಪಿಸ್ಬೇಕು ನೀವು. ಸರಿ ಸರ್ ಅಂತ 2 ದಿವಸ ಆಯ್ತು. 2 ದಿವಸ ಆದ್ಮೇಲೆ ಅವ್ರು ಅವಾಗಲೇ ಸ್ವಲ್ಪ ಮರುಶುರು. ಬೆಳಿಗ್ಗೆ ಎದ್ದಿದ್ದಾರೆ, ಎದ್ದ ತಕ್ಷಣ ಅವ್ರು ಸ್ನಾನ ಮಾಡಿ ಒಂದು ಘಮ ಎಣ್ಣೆ ಹಾಕೊಂಡು ಇನ್ನು ಬ್ಯಾಗ್ ಹಿಂಗೆ ತಗೊಂಡು ಹಿಂಗೆ ಹೊರಟಿದ್ದಾರೆ. ಹಿಂಗೆ ಹಾರ್ಮೋನಿಯಂ ನೋಡ್ಬಿಟ್ಟಿದ್ದಾರೆ. ಹಾರ್ಮೋನಿಯಂ ನೋಡಿ ಹೋಗಿ ಕುಂತ್ಕೊಂಡು ಮಾಡ್ತಾನೆ ಇದ್ದಾರೆ. ಒಂದು ಅವ್ರ ಮನೆ ಒಂದು ನಾಯಿ ಇತ್ತು, ಅದು ಸುಮ್ಮನೆ ಇವ್ರು ಮಾಡಿದಂಗೆ ಹೀಗೆ ಮಾಡ್ತಿರೋದು. ಸರಿ ಇವ್ರೊಬ್ಬ ಚೆನ್ನಾಗಿ ರಿಯಾಜ್ ಮಾಡಿದ್ರೆ ಅರ್ಧ ಗಂಟೆ ಆಗ್ಬಿಟ್ಟಿದೆ. ಬಸವರಾಜ್ ಏನ್ ಮಾಡಿದಾನೆ, ಬಂದಿದ್ದಾನೆ. ಬಂದ ತಕ್ಷಣ ಹಿಂಗ್ ಕುಂತಾರೆ. ಸರ್ ನೀವು ಎಲ್ಲೋ ಹೋಗ್ಬೇಕು ಅಂತಿದ್ರಿ ಸರ್ ಅಂತ. ಹೌದಲ್ವಾ ಅಂತ ಎದ್ದು ಬ್ಯಾಗ್ ತಗೊಂಡು ಟಮ್ ಟಮ್ ಮೆಟ್ಲು ಕೆಳಗೆ ಬಂದು ನಿಂತು ಬಿಟ್ಟಿದ್ದಾರೆ. ಎಲ್ಲಿಗೆ ಹೋಗ್ಬೇಕು ಬಸವರಾಜ್ ಅಂತಂದ್ರೆ. ಹಾ ಸರ್ ನನಗೆ ಎಲ್ಲಿಗೆ ಹೋಗ್ಲಿ ಅಂತಂದ್ರೆ. ಸರ್ ನಂಗೇನ್ ಸರ್ ಗೊತ್ತು ನೀವೆಲ್ಲ ಹೋಗ್ಬೇಕು ಅನ್ನೋದು ಹೇಳಿ. ನಾನು ಯಾಕೆ ವೇಸ್ಟ್ ಮಾಡಿದೆ, ನಾನು ಎಲ್ಲೋಗ್ಲಿ ಇವಾಗ, ಯಾಕೆ ಹಿಂಗ್ ಮಾಡ್ತೀರಾ ನೀವು? ನಾನು ಯಾರ ಹತ್ರ ಹೋಗ್ಲಿ, ಎಲ್ಲಿ ಹೋಗ್ಲಿ, ಕೆಳಗೆ ಬಂದ್ಬಿಡ್ತಿ, ನಮ್ಮ ಮೇಲ್ ಬರಲ್ಲ, ನಾನು ಎಲ್ಲೋಗ್ಲಿ? ಸರ್ 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 ನಂಗೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಆಮೇಲೆ ಅಲ್ಲಿ ನಾಯಿ ಇತ್ತು, ಅವ್ರ ಜೊತೆ ರೇಸ್ ಮಾಡೋದು. ಅದಕ್ಕೆ ಹೋಗ್ಬಿಟ್ಟು ನಾರಾಯಣ ನಾನು ಎಲ್ಲೋಗ್ಲಿ ಹೇಳಿ. ಸೂಪರ್. ಅದು ನಾಯಿ ಅವ್ರ ಮನೆಗಲ್ವಾ, ಥ್ಯಾಂಕ್ ಯು.